ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಗುರುಪಥ ಬದಲಾವಣೆಯಿಂದ ಕರ್ಕಾಟಕ ರಾಶಿಯವರಿಗೆ ಆಗಬಹುದಾದ ಶುಭಾಶುಭ ಫಲಗಳು ಮತ್ತು ಪರಿಹಾರಗಳನ್ನು ನೋಡುವ ಕಾಲ. ಆತ್ಮೀಯರೇ, ಇದೇ ಜೂನ್ 1ನೇ ತಾರೀಕು ರಾತ್ರಿ 3:19 ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ 2/6/2026 3:19 AM ಈ ಸಮಯಕ್ಕೆ ಸರಿಯಾಗಿ ಮಿಥುನ ರಾಶಿಯಲ್ಲಿದ್ದಂತಹ ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಕಾರಣದಿಂದ ಕರ್ಕಾಟಕ ರಾಶಿಯವರಿಗೆ ಆಗಬಹುದಾದಂತಹ ಪರಿಣಾಮಗಳು ಏನು ಇದನ್ನು ನೋಡುವುದಾದರೆ, ಆ ಸಮಯಕ್ಕೆ ಒಂದು ಕುಂಡಲಿಯನ್ನು ಹಾಕಿದರೆ ಆ ಕುಂಡಲಿ ಹೀಗಿದೆ. ಮೇಷ ಲಗ್ನದಲ್ಲಿ ಲಗ್ನಾಧಿಪತಿಯಾದಂತಹ ಕುಜನ ಸ್ಥಿತಿ, ಇದೊಂದು ವಿಶೇಷವಾದ ರುಚಕ ಯೋಗ ಅಂತ ನಾವು ಹೇಳಬಹುದಾಗತ್ತೆ. ದ್ವಿತೀಯದಲ್ಲಿ ರವಿ ಹಾಗೂ ತೃತೀಯದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಬುಧ ಮತ್ತು ಶುಕ್ರರ ಸಮಾಗಮ, ಒಂದು ಲಕ್ಷ್ಮೀನಾರಾಯಣ ಯೋಗ ಎನ್ನುವಂಥದ್ದು ನಾವಲ್ಲಿ ಕಾಣಬಹುದಾಗತ್ತೆ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಗುರು, ಸಿಂಹದಲ್ಲಿ ಕೇತು ಹಾಗೂ ಧನುರ್ರಾಶಿಯಲ್ಲಿ ಚಂದ್ರ ಮತ್ತು ಮಾಂದಿಯ ಸಮಾಗಮ, ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ, ಈ ರೀತಿಯ ಗ್ರಹಸ್ಥಿತಿ ಇದೆ. ಇದನ್ನು ಅನುಲಕ್ಷಿಸಿ ಶುಭಾಶುಭ ಫಲಗಳನ್ನು ನಿರೂಪಣೆ ಮಾಡುವುದಾದರೆ, ಜನ್ಮರಾಶಿಗೆ ಬರುತ್ತಿರುವಂತಹ ಗುರು ಸ್ಥಾನಭ್ರಂಶ ಧನಕ್ಷಯೌ ಕಲಹಧಿ ಜಾಢ್ಯೆ ಗುರೌ ಜನ್ಮನಿ ಅಂತ ಶಾಸ್ತ್ರಕಾರರು ಹೇಳಿದ ಪ್ರಕಾರವಾಗಿ ಇರುವಂತಹ ಸ್ಥಾನ ನಷ್ಟ, ಹಾಗೆ ಧನಹಾನಿ ಮತ್ತು ಸರ್ವತ್ರ ಕಲಹ, ಬುದ್ಧಿ ಜಾಡ್ಯ ಎನ್ನುವಂತಹ ಯೋಗವನ್ನು ಕೊಡ್ತಾನೆ. ಜೊತೆಗೆ ಯಾವಾಗಲೂ ಹೇಳುವ ಹಾಗೆ ಜನ್ಮಗುರು ನರೋ ದುಃಖಂ ಅಂತ ಹೇಳುತ್ತೆ, ಅಂದರೆ ಮನುಷ್ಯರಿಗೆ ಹೆಚ್ಚು ಹೆಚ್ಚು ದುಃಖಗಳನ್ನು ಜನ್ಮದ ಗುರು ಕೊಡ್ತಾನೆ ಎನ್ನುವುದಾಗಿ. ಹಾಗೆ ಶ್ರೀರಾಮ ವನವಾಸವನ್ನು ಮಾಡುವಂತಹ ಕಾಲದಲ್ಲಿಯೂ ಕೂಡ ಜನ್ಮಗುರುವೇ ಇದ್ದ ಅಂತ ಹೇಳಿ ನಮ್ಮ ಪ್ರಾಚೀನ ಗ್ರಂಥಗಳು ಸಾರುವುದನ್ನು ನಾವು ನೋಡಿದ್ದೇವೆ. ದ್ವಿತೀಯದ ಕೇತುವಿನ ಕಾರಣದಿಂದ ಧನಕ್ಷಯ, ಅಷ್ಟಮದ ರಾಹುವಿನಿಂದ ರೋಗಬಾಧೆ ಹಾಗೂ ನವಮದ ಶನಿಯಿಂದ ವೈರ ಮತ್ತು ಬಂಧನ ಪ್ರಾಪ್ತಿ, ಕೆಲವು ಮಾಡಬಾರದ ದೋಷಗಳನ್ನು ತಪ್ಪನ್ನು ಮಾಡಿ ಅದರಿಂದ ಬಂಧನ ಪ್ರಾಪ್ತಿ ಎನ್ನುವಂತಹ ಯೋಗ ಇದೆ. ಜೊತೆಗೆ ಸ್ವಧರ್ಮದಲ್ಲಿ ವಿಹತಿ, ಅಂದರೆ ನಿಮ್ಮ ಧರ್ಮಾಚರಣೆಗಳಿಂದ ದೂರ ಉಳಿಯುವಂತಹ ಕಾಲ. ಜೊತೆಗೆ ಕೆಲವರಿಗೆ ಹೃದ್ಬಾಧೆ ಎನ್ನುವಂಥದ್ದು ಕಾಣಿಸಬಹುದು. ಆದರೆ ನವಮದ ಶನಿಯ ಕಾರಣದಿಂದ ಕ್ವಚಿದರ್ಥಂ ಕ್ವಚಿತ್ ಸುಖಂ ಅಂತಲೂ ಕೆಲವು ಗ್ರಂಥಗಳು ಹೇಳಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಧನಲಾಭ ಮತ್ತು ಸುಖ ಲಾಭ ಎನ್ನುವುದಾಗಿಯೂ ಇದೆ. ಇನ್ನು ವ್ಯಯದ ಬುಧ ಹಾಗೂ ಶುಕ್ರ ಲಕ್ಷ್ಮೀನಾರಾಯಣ ಯೋಗ, ಅದರ ಕಾರಣದಿಂದ ಸುಖ ಹಾನಿ, ಅಲ್ಪಕೃಷಿ ಮತ್ತು ಚೋರಬಾಧೆ, ಶತ್ರುಪೀಡೆ ಎನ್ನುವಂತಹ ಯೋಗಗಳು. ಷಷ್ಠದ ಚಂದ್ರ ಹಾಗೂ ಮಾಂದಿಯ ಕಾರಣದಿಂದ ಮನಸ್ಸೌಖ್ಯ, ಶತ್ರುನಾಶ. ಕರ್ಮಸ್ಥಾನದ ಅಂಗಾರಕನ ಕಾರಣದಿಂದ ನಾನಾರ್ಥಾಯತಿರಂಬರೆ, ಅಂದರೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಮೂಲಗಳಿಂದ ಅರ್ಥಸಿದ್ಧಿ ಎನ್ನುವಂಥದ್ದಿದೆ. ಲಾಭದ ರವಿಯ ಕಾರಣದಿಂದ ನಿತ್ಯ ಸಂತೋಷ ಮತ್ತು ಕಾರ್ಯಸಿದ್ಧಿ ಎನ್ನುವಂತಹ ಶುಭಯೋಗ. ಇನ್ನು ಜನ್ಮರಾಶಿಯಲ್ಲಿ ಉಚ್ಚ ಗುರು ನಿಮ್ಮ ಪೂರ್ವ ಪುಣ್ಯ ಸ್ಥಾನವಾದಂತಹ ಪಂಚಮ ಸ್ಥಾನ ಮತ್ತು ಸಪ್ತಮ ಹಾಗೂ ಭಾಗ್ಯಸ್ಥಾನವನ್ನು ವೀಕ್ಷಿಸ್ತಾನೆ. ಈ ಕಾರಣದಿಂದ ಶುಭ ಕಾರ್ಯಾಚರಣೆಯ ಪ್ರಸಕ್ತಿ ಮತ್ತು ವಿವಾಹಾದಿ ಮಂಗಳ ಕಾರ್ಯಗಳು, ಮನೆಯನ್ನು ಮಾಡುವುದಿರಬಹುದು, ಗೃಹ ಪ್ರವೇಶಾದಿ ಸಮಾರಂಭ ಇರಬಹುದು, ಇದೆಲ್ಲ ಸಾಧ್ಯತೆಗಳಿದೆ. ಪುತ್ರೋತ್ಸವ, ಪುತ್ರಾಪೇಕ್ಷಿಗಳಿಗೆ ಒಂದು ಒಳ್ಳೆಯ ಕಾಲ ಹಾಗೂ ಭಾಗ್ಯೋದಯ ಕಾಲ ಎನ್ನುವುದಾಗಿ ಹೇಳುತ್ತೇವೆ. ಗುರು ಹೇಗೆ ತಾನು ರಾಶಿ ಸ್ಥಿತನಾಗಿದ್ದು ಫಲಗಳನ್ನು ಕೊಡ್ತಾನೋ, ಅದೇ ರೀತಿಯಲ್ಲಿ ತಾನು ದೃಷ್ಟಿಯನ್ನು ಇಡುವುದರಿಂದಲೂ ಕೂಡ ಫಲವನ್ನು ಕೊಡ್ತಾನೆ ಎನ್ನುವುದಾಗಿ ಜ್ಯೋತಿಷ್ಶಾಸ್ತ್ರ ಬಹಳ ನಿಖರವಾಗಿ ಹೇಳ್ತಾ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲ ಎನ್ನುವಂತಹ ಯಾವ ಚಿಂತೆಯೂ ಬೇಡ. ಒಳ್ಳೊಳ್ಳೆಯ ಸ್ಥಾನಗಳನ್ನು ಗುರು ವೀಕ್ಷಿಸುವುದರಿಂದ ಆಯಾಯ ಸ್ಥಾನ ವೃದ್ಧಿಯಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಪಂಚಮ ಹಾಗೂ ಕರ್ಮಾಧಿಪತಿಯಾದಂತಹ ಕುಜ ನಿಮ್ಮ ರಾಶಿಯನ್ನು, ಆ ರಾಶಿಯಲ್ಲಿ ಸ್ಥಿತನಾದಂತಹ ಗುರುವನ್ನು ನೋಡುವುದರಿಂದ ಅದೃಷ್ಟವಶಾತ್ ಉದ್ಯೋಗದಲ್ಲಿ ಬಡ್ತಿ ಎನ್ನುವಂಥದ್ದು ದೊರಕುತ್ತೆ. ಜೊತೆಗೆ ಇದರಿಂದ ಜೀವನಕ್ಕೂ ಅನುಕೂಲ ಎನ್ನುವಂಥದ್ದು ಒದಗಿ ಬರುತ್ತೆ. ಭಾಗ್ಯಸ್ಥಾನದಲ್ಲಿನ ಶನಿಯನ್ನು ಗುರು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಸ್ವಧರ್ಮದಲ್ಲಿ ಅನಾಸಕ್ತಿ,
ಈಗ ಧರ್ಮಾಚರಣೆ ಮಾಡುವಂತಹ ಯೋಗವನ್ನು ಒಂದೆಡೆ ಗುರು ಕೊಡ್ತಾನೆ, ಆದರೆ ಅಲ್ಲಿಯೇ ಅನಾಸಕ್ತಿಯನ್ನು ಕೂಡ ನಾವು ಕಾಣಬಹುದಾಗತ್ತೆ. ಧರ್ಮ ಕಾರ್ಯಕ್ಕೆ ವಿಘ್ನ ಎನ್ನುವಂಥದ್ದು ಕಂಡುಬರುತ್ತೆ. ಹೀಗೆ ಶುಭಾಧಿಕ್ಯ ಫಲಗಳನ್ನೇ ನಾವು ಹೇಳಬಹುದಾಗತ್ತೆ. ಇರುವಂತಹ ಸ್ವಲ್ಪ ದೋಷಗಳ ನಿವಾರಣೆಗೆ ಬೇಕಾಗಿ ಕರ್ಕಾಟಕ ರಾಶಿಯವರು ನಿಮ್ಮ ಕುಲದೇವತಾ ಸಂದರ್ಶನ ಮತ್ತು ಕುಲದೇವತಾ ಅನುಷ್ಠಾನವನ್ನು ಮಾಡುವುದರ ಜೊತೆಗೆ ಶ್ರೀ ಲಕ್ಷ್ಮೀನಾರಾಯಣ ಆರಾಧನೆಯನ್ನು ಮಾಡುವುದು ಅತ್ಯಂತ ವಿಹಿತ. ಶ್ರೀ ಲಕ್ಷ್ಮೀನಾರಾಯಣ ಮೂಲಮಂತ್ರ ಜಪಾನುಷ್ಠಾನ ಅಥವಾ ಲಕ್ಷ್ಮೀನಾರಾಯಣ ಸಂದರ್ಶನ, ಕ್ಷೇತ್ರ ಸಂದರ್ಶನ ಮತ್ತು ಅಲ್ಲಿ ಯಾವುದಾದ್ರೂ ವಿಶೇಷ ಪೂಜೆ ಮಾಡಿಸುವಂಥದ್ದು, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮತ್ತು ಹೋಮ ಇವುಗಳ ಅನುಷ್ಠಾನಗಳಿಂದಲೂ ಮತ್ತು ಶಿವ ಪಂಚಾಕ್ಷರಿ ಜಪಾನುಷ್ಠಾನ, ಓಂ ನಮಃ ಶಿವಾಯ ಎನ್ನುವ ಶಿವ ಪಂಚಾಕ್ಷರಿ ಜಪಾನುಷ್ಠಾನ, ಇದರಿಂದ ಕರ್ಕಾಟಕ ರಾಶಿಯವರು ಇರಬಹುದಾದ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಇದು ಲಕ್ಷ್ಮೀನಾರಾಯಣನ ಮೂಲಮಂತ್ರ. ಇದರ ಅನುಷ್ಠಾನದಿಂದ ಹೆಚ್ಚು ಹೆಚ್ಚು ಸಾಫಲ್ಯವನ್ನು ಪಡೆಯಿರಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.